ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಒಂದು ಹೊಸ ಯೋಜನೆಯನ್ನು ಪ್ರತಿಯೊಬ್ಬ ರೈತರಿಗೂ ತಿಳಿಸ್ಕೊಡೋಣ ಅಂತ ಸ್ನೇಹಿತರೆ. ತುಂಬ ಜನ ನಮ್ಮ ಕರ್ನಾಟಕದಲ್ಲಿ ತೆಂಗು ಬೆಳೆಯುವಂತಹ ಬೆಳೆಗಾರರಿದ್ದಾರೆ ಸ್ನೇಹಿತರೆ. ಆ ಎಲ್ಲ ತೆಂಗು ಬೆಳೆಗಾರರಿಗೂ ಒಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ, ನಮ್ಮ ಅಡಿಕೆಗೆ ವಿಮೆ ಮಾಡಿಸ್ಬೋದಿತ್ತು, ಅಂದರೆ ಇನ್ಶೂರೆನ್ಸ್ ಅಥವಾ ಮೆಣಸಿಗೂ ಇನ್ಶೂರೆನ್ಸ್ ಇತ್ತು. ಬಟ್ ತೆಂಗಿನಕಾಯಿಗಳಿಗೆ ಬೆಳೆ ವಿಮೆ ಯೋಜನೆ ಇರಲಿಲ್ಲ ಸ್ನೇಹಿತರೆ. ಈಗ ಸೆಂಟ್ರಲ್ ಗೌರ್ನಮೆಂಟ್ ಕಡೆಯಿಂದ ತೆಂಗಿನಕಾಯಿಗೂ ಕೂಡ ಬೆಳೆ ವಿಮೆ ಯೋಜನೆಯನ್ನು ಮಾಡಿಸಿದ್ದಾರೆ. ನಿಮ್ಮ ತೆಂಗಿನ ಮರಗಳಲ್ಲಿ ಏನೇ ನುಸಿ ರೋಗ ಆಗಲಿ, ಕಪ್ಪು ತಲೆ ಕೀಟ ಬಾಧೆಯಿಂದ ಏನಾದ್ರು ರೈತರು ಕಂಗಾಲಾಗಿದ್ದರೆ ಅಥವಾ ಬರಗಾಲದಿಂದ ಕಂಗಾಲಾಗಿದ್ದರೆ ಒಂದು ನ್ಯೂ ಸ್ಕೀಮ್ ತಂದಿದ್ದಾರೆ ವೀಕ್ಷಕರೇ, ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಂತ. ಆ ಬೆಳೆ ವಿಮೆ ಯೋಜನೆಯಿಂದ ಪ್ರತಿ ರೈತರಿಗೆ 1 ಹೆಕ್ಟೇರ್ಗೆ ಸ್ನೇಹಿತರೆ ನಿಮಗೆ 65,000 ಒಂದು ವರ್ಷಕ್ಕೆ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಎಷ್ಟು ಕಟ್ಟಬೇಕು ಪ್ರೀಮಿಯಮ್ಮ ಮತ್ತು ನಿಮಗೆ ಎಷ್ಟು ಬರುತ್ತೆ, ಇದನ್ನು ಹೇಗೆ ಈ ಬೆನಿಫಿಟ್ಸ್ನ ನೀವು ಪಡ್ಕೊಬಹುದು, ಏನೇನು ಡಾಕ್ಯುಮೆಂಟು, ನೀವು ಹೇಗೆ ಆಫ್ಲೈನ್ ಅರ್ಜಿನ ಅಪ್ಲೈ ಮಾಡೋದು ಅನ್ನೋ ಎಲ್ಲ ಪ್ರತಿಯೊಂದು ಮಾಹಿತಿನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಮ್ಮ ಕರ್ನಾಟಕದಲ್ಲಿ ತುಮಕೂರಾಗಲಿ, ಹಾಗೆ ಬೇರೆ ಬೇರೆ ಪ್ಲೇಸಸಲ್ಲಿ ತುಂಬಾ ತೆಂಗುಗಳನ್ನ ಬೆಳೀತಾರೆ ಸ್ನೇಹಿತರೆ. ಇಲ್ಲಿವರೆಗೂ ತೆಂಗುಗೆ ಬೆಳೆ ವಿಮೆ ಯೋಜನೆ ಇರಲಿಲ್ಲ. ಹಾಗಾಗಿ ಪ್ರತಿಯೊಂದು ಏನೇ ಬರಗಾಲ ಬರಲಿ, ನುಸಿರೋಗ ಏನೇ ರೋಗಗಳು ಬರಲಿ, ಅವ್ರಿಗೇನು ಕೂಡ ದುಡ್ಡುಗಳು, ಸಹಾಯಧನ, ಪರಿಹಾರ ಸಿಗ್ತಿರಲ್ಲ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಈಗ ಈ ಯೋಜನೆ ಜುಲೈ 2026 ಜುಲೈಯಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಈಗಲೇ ನೀವು ತೋಟಗಾರಿಕೆ ಇಲಾಖೆ ಅಥವಾ ನಿಮ್ಮ ರೈತ ಸೆಂಟರ್ಸ್ ನಿಮ್ಮ ತಾಲೂಕುಗಳಲ್ಲಿ ಅಥವಾ ಡಿಸ್ಟಿಕ್ಕಲ್ಲಿ ಇರೋದು ಹೋಗಿ ವಿಚಾರಿಸ್ಕೊಳ್ಳಿ. ಎಲ್ಲ ಏನೇನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕು, ಏನೇನೆಲ್ಲ ಅದು ಬೇಕು, ಎಲ್ಲ ಇನ್ಫಾರ್ಮೇಷನ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ತುಂಬಾ ತೆಂಗು ಬೆಳೀತಾರೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ತೆಂಗು ಬೆಳೆಯರಿಗೆ ಈ ಬೆಳೆ ವಿಮೆ, ತೆಂಗುಗೂ ಕೂಡ ನಾನಾ ರೋಗಗಳಾಗಲಿ ಬರ್ತವೆ, ಬರಗಾಲಗಳು ಬರ್ತವೆ, ಇಳುವರಿ ಬರಲ್ಲ. ಹಾಗಾಗಿ ಅವುಗಳಿಂದ ತುಂಬ ಜನ ಅದನ್ನೇ ನಂಬ್ಕೊಂಡಿರೋ ರೈತರು ಆ ವರ್ಷ ಅವರಿಗೆ ಭಾಳ ಕಷ್ಟ ಆಗುತ್ತೆ ಜೀವನ ನಡೆಸೋಕ್ಕೋಸ್ಕರ. ಹಾಗಾಗಿ ಈಗ ಪ್ರತಿ ವರ್ಷವೂ ಅಡಿಕೆಗಳಿಗೂ ಅವರು ಪ್ರತಿ ವರ್ಷವೂ ಇನ್ಸೂರೆನ್ಸ್ ಥರ ಕೊಡೋರು, ಅದೇ ಬೆಳೆ ವಿಮೆ ಯೋಜನೆ ಕೊಡೋರು. ಕಾಳು ಮೆಣಸಿಗೂ ಕೂಡ ಬೆಳೆ ಯೋಜನೆ, ಅದು ಕೂಡ 47,000, ಅಡಿಕೆಗೆ 1,28,000 ಬೆಳೆ ವಿಮೆ ಯೋಜನೆ ವರ್ಷಕ್ಕೆ 1 ಹೆಕ್ಟೇರ್ಗೆ, ಪ್ರತಿ ಹೆಕ್ಟೇರ್ಗೆ ಕೊಡೋರು ಸ್ನೇಹಿತರೆ. ಹಾಗಾಗಿ ತೆಂಗುಗೆ ಇರ್ತಿರಲಿಲ್ಲ. ಹಾಗಾಗಿ ಈಗ ತೆಂಗು ಬೆಳೆಗಾರರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೀವು ವರ್ಷದಲ್ಲಿ ಪ್ರೀಮಿಯಂನ ನೀವೇನಾದ್ರು ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಪ್ರೀಮಿಯಂನ ನೀವು DD ಅಥವಾ ಚೆಕ್ ಮುಖಾಂತರ ನೀವು 3,250 ರೂಪಾಯಿನ ವರ್ಷಕ್ಕೊಂದು ಪ್ರೀಮಿಯಂ ಕಟ್ಟಿರೆ, ಆ ವರ್ಷದಲ್ಲಿ ನಿಮಗೆ ಏನಾದ್ರು ಬೆಳೆ ವಿಮೆ ಅಂದರೆ ಏನಾದ್ರು ಬರಗಾಲ ಆಗಲಿ ಅಥವಾ ನಿಮಗೆ ಏನಾದರೂ ರೋಗಗಳು ಬಂದರೆ, ಹವಾಮಾನ ವೈಫಲ್ಯತೆ ಅಥವಾ ಪ್ರಕೃತಿ ಏನಾದ್ರು ಸಂಭವಿಸಿದಾಗ ಆ ಪಂಚಾಯಿತಿ ಹೋಬಳಿ ಮಟ್ಟದ ವರದಿ, ಅಂದರೆ ಆ ಪಂಚಾಯಿತಿಯಿಂದ ಮತ್ತು ಒಂದು ವರದಿನ ಸಲ್ಲಿಸ್ತಾರೆ ವೀಕ್ಷಕರೇ. ಆ ವರದಿಯ ಪ್ರಕಾರ ಆ ವಿಮಾ ಕಂಪ್ನಿಗಳು, ಯಾವ್ಯಾವ ಇನ್ಶೂರೆನ್ಸ್ ಕಂಪ್ನಿಗಳಿರ್ತಾವೋ ಅವರು ನಿಮ್ಮ ಖಾತೆಗಳಿಗೆ ನೇರವಾಗಿ ಅಷ್ಟು 65,000 ಅಮೌಂಟ್ನ ಹಾಕ್ತಾರೆ ಸ್ನೇಹಿತರೆ. ಇವೆಲ್ಲ ಹೇಗೆ ಅಂದರೆ, ನಮ್ಮ ಹೆಲ್ತ್ ಇನ್ಶೂರೆನ್ಸು, ಆ ಇನ್ಶೂರೆನ್ಸ್ ಮಾಡಿಸೋಲ್ಲ ಅದೇ ಥರ. ಆ್ಯಕ್ಚುಲಿ ನೀವು ಪ್ರೀಮಿಯಂ ಕಟ್ಟಿದಾಗ ಅದು ಏನಾದ್ರು ಆ ಸೈಮ್ ನಿಮಗೆ ಹುಷಾರಿಲ್ಲ ಅಂದಾಗ ಅವರು ಹೇಗೆ ನಿಮಗೆ ಎಲ್ಲ ಅಮೌಂಟ್ನ ಅವರು ಪೇ ಮಾಡ್ತಾರೋ ಹಾಸ್ಪಿಟಲ್ಗೆ, ಅಥವಾ ಅದೇ ಥರ ಇದನ್ನು ಕೂಡ ಅಷ್ಟೇ. ನಿಮ್ಮ ಬೆಳೆಗೆ ಅಲ್ಲಿ ಏನಾದ್ರು ನಾಶ ಆಗಿದ್ರೆ, ಆ ಬೆಳೆಗಾಲ ರೋಗ ಬಂದಿದ್ರೆ, ಅಲ್ಲಿ ನಿಮ್ಮ ಪಂಚಾಯಿತಿಯಲ್ಲಿ ಹೋಬಳಿಲಿ ಎಲ್ಲ ಸುತ್ತಮುತ್ತಲೂ ಎಲ್ಲರಿಗೂ ರೋಗ ಬಂದಿರುತ್ತಲ್ಲ, ಅದನ್ನು ಅವರು ರಿಪೋರ್ಟ್ನ ಸಬ್ಮಿಸಿದಾಗ ಅವು ವಿಮಾ ಕಂಪ್ನಿಗಳು ಅಂದರೆ ಇನ್ಶೂರೆನ್ಸ್ ಕಂಪ್ನಿಗಳು ಡೈರೆಕ್ಟಾಗಿ ನಿಮ್ಮ ಖಾತೆಗೆ ಹಣನ ವರ್ಗಾವಣೆ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ನೀವೇನು ಇದು ತಗೋಬೇಕಾಗಿಲ್ಲ. ನನಗೇನಕ್ಕೆ ಆ ಬರಗಾಲ ಬಂದಾಗ ನೀವೇನು ಹೋಗಿ ಹೇಳಬೇಕಾದ ಅವಶ್ಯಕತೆ ಇರಲ್ಲ. ಅವರು ಆ ಪಂಚಾಯಿತಿಯ ಆ ತಾಲೂಕಲ್ಲಿ ಗೊತ್ತಾಗುತ್ತೆ, ಅಲ್ಲಿ ಆ ಸಿಟಿಲಿ ಯಾವ ಥರ ಇತ್ತು, ಈ ಸರಿ ಮಳೆ ಬಂತಾ ಅಥವಾ ರೋಗಗಳಿಗೆ ಎಲ್ಲ ತೆಂಗಿನ ಮರಗಳೆಲ್ಲ ತುತ್ತಾಗಿದ್ದಾವೆ ಅಂತೆಲ್ಲ ರಿಪೋರ್ಟ್ ಕೊಟ್ಟರೆ ಆ ವಿಮಾ ಇನ್ಶೂರೆನ್ಸ್ ಕಂಪ್ನಿಗಳು ಆ ವರ್ಷ ನಿಮಗೆ ಎಲ್ಲ ರೈತರಿಗೆ ಯಾರ್ಯಾರು ಡಾಕ್ಯುಮೆಂಟ್ಸು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಈ ಅಮೌಂಟು ಬರುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಈ
₹3,250 ಕಟ್ಟಿ ನೀವೇನಾದ್ರು 1 ಎಕರೆ ಇಟ್ಕೊಂಡಿದ್ದೀರಾ, 2 ಹೆಕ್ಟೇರಾ, 3 ಹೆಕ್ಟೇರಾ, ಪ್ರತಿಯೊಂದು ಎಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ಸಲ್ಲಿಸಿ ನೀವು ಅಮೌಂಟ್ ನಿಮಗೆ 65,000 ಏನೇ ಪ್ರಾಬ್ಲಮ್ ಆದ್ರೂ ನೀವು 3,000 ಕಟ್ತೀವಿ ಅಂತ ನೋಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಆ 3,000 ಕಟ್ಟಿ ಆ ವರ್ಷನೇ ನಿಮಗೆ ಅದು ಪ್ರಾಬ್ಲಮ್ ಆಯಿತು ಅಂದರೆ ಒಂದು 65,000 ಗೌರ್ನಮೆಂಟ್ ಕಡೆಯಿಂದ ಫ್ರೀಯಾಗಿ ಬರುತ್ತಲ್ಲ, ಅದನ್ನು ನೋಡ್ಕೊಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ನಾನು ₹3,000 ಕಟ್ಟಬೇಕಲ್ಲ, ಈ ವರ್ಷ ಏನು ಆಗದರೆ ಚೆನ್ನಾಗಿ ಬಂದರೆ ಏನು ಅಂದ್ಕೊಂಡು ಹೋದರೆ ಇಂಥವೆಲ್ಲ ನೀವು ಇನ್ಶೂರೆನ್ಸ್ನೆಲ್ಲ ಪಡೆಯೋಕ್ಕಾಗೋದೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಇದನ್ನೆಲ್ಲ ಇಂಥ ಆಪರ್ಚುನಿಟೀಸ್ನೆಲ್ಲ ನೀವು ಯೂಸ್ ಮಾಡ್ಕೋಬೇಕು. ಇಂಥ ಸ್ಕೀಮ್ಗಳನ್ನೆಲ್ಲ ನೀವು ಅಪ್ಲೈ ಮಾಡಬೇಕು ಸ್ನೇಹಿತರೆ. ಪ್ರತಿಯೊಬ್ಬ ಫಾರ್ಮರ್ಸು ಯಾರ್ಯಾರು ತೆಂಗಿನ ಬೆಳೆ ಬೆಳೀತಾರೆ ಪ್ರತಿಯೊಬ್ಬರು ಇದನ್ನು ಒತ್ತಾಯ ಮಾಡ್ತಾಯಿದ್ರು, ತೆಂಗಿನ ಬೆಳೆಗೂ ವಿಮೆ ಇರಲಿ ಅಂತ. ಹಾಗಾಗಿ ಇದನ್ನು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇದು ಇನ್ನು ಸ್ಟಾರ್ಟ್ ಆಗೋಕ್ಕೆ ಜೂನ್-ಜುಲೈಯಿಂದ ಅಂತ ಹೇಳ್ತಾ ಇದ್ದಾರೆ. ಮಿಡ್ಡಲ್ಲಿ ಜೂನ್-ಜುಲೈಯಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಆಫ್ಲೈನಲ್ಲಿ ನಿಮಗೆ ಸ್ಟಾರ್ಟ್ ಆಗುತ್ತೆ ಅಂತ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಸಿಟಿಲಿರುವಂತಹ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು ಅಥವಾ ಯಾವುದಾದ್ರು ರೈತ ಸೆಂಟರ್ಗಳಿಗೆ ಹೋಗಿ, ಕಾಂಟ್ಯಾಕ್ಟ್ ಸೆಂಟರ್ಗಳಿಗೆ ಹೋಗಿ ನೀವು ಅಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ, ಅಪ್ಲಿಕೇಶನ್ ಆಗಲಿ ತಿಳ್ಕೊಬೋದು. ಡಾಕ್ಯುಮೆಂಟ್ ಮತ್ತು ನಿಮ್ಮ ಪ್ರಾಪರ್ಟಿಯ ಪಹಣಿ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ಬ್ಯಾಂಕ್ ಪಾಸ್ಬುಕ್ ಆಗಲಿ, ವ್ಯಾಲಿಡ್ ಫೋನ್ ನಂಬರ್ ಆಗಲಿ ಇರಬೇಕು. ಮತ್ತು ಅದು 3,000 ನಾನು ಹೇಳಿದ್ನಲ್ಲ ಅಮೌಂಟು, ಅದನ್ನು ನೀವು ಪ್ರೀಮಿಯಮ್ನ DD ಅಥವಾ ಚಲನ್ ಮುಖಾಂತರ ನೀವು ಬ್ಯಾಂಕಿಗೆ ಇದು ಮಾಡಿಬಿಟ್ಟು ಅವ್ರಿಗೆ ಹೋಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಇದೊಂದು ಸುವರ್ಣ ಅವಕಾಶ. ಯಾರ್ಯಾರು ತೆಂಗು ಬೆಳೀತಾ ಇದ್ದಾರೆ, ತುಂಬ ವರ್ಷದಿಂದ ತೆಂಗುಗಳಿಗೆ ಅಲ್ಲಿ ಏನೇನೋ ರೋಗಗಳು ಬರೋದು ಮತ್ತು ಏನಾರು ಬರಗಾಲ ಬಂದು ಇದಾಗೋದು ಪ್ರತಿಯೊಂದು ಆಗ್ತಾ ಇರುತ್ತೆ. ಹಾಗಾಗಿ ಎಲ್ಲಿ ಹೆಚ್ಚು ತೆಂಗು ಬೆಳೀತಾರೆ ಅವರೆಲ್ಲ ಹೋಗಿ ರಿಜಿಸ್ಟ್ರ್ ಮಾಡಿಕೊಂಡು ಈ ವಿಮೆಗಳನ್ನ ತಗೊಳೋದು ತುಂಬಾ ಅನುಕೂಲ. ಯಾಕೆಂದರೆ ತುಂಬ ಜನಗಳು ಇದರಿಂದಲೇ ಅವ್ರ ಜೀವನಗಳು ನಡೆಸ್ತಾ ಇರ್ತಾರೆ. ಅವ್ರುಗಳಿಗಂತೂ ಇದೊಂದು ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ರೈತರು ಈ ಸ್ಕೀಮ್ನ ಮೇಕ್ ಯೂಸ್ ಅಪ್ ಮಾಡ್ಕೋಬೇಕು. ಈ ಸ್ಕೀಮ್ ತುಂಬಾ ಒಳ್ಳೆಯದು. ವೆದರ್ ಬೇಸ್ಡ್ ಕ್ರಾಪ್ ಇನ್ಸೂರೆನ್ಸ್ ಸ್ಕೀಮ್ ಅಂತ ಇದು. ತೆಂಗಿನ ಬೆಳೆಗೆ ವಿಮಾ ಯೋಜನೆ 2026 ನೀವು ಇದನ್ನ ಜೂನ್ ಅಥವಾ ಜುಲೈಯಲ್ಲಿ, ಆಲ್ಮೋಸ್ಟ್ ಜೂನಿಗೆ ನಿರೀಕ್ಷತೆ ಇರೋದು, ಆಲ್ಮೋಸ್ಟ್ ಜುಲೈ ಒಳಗಡೆ ನಿಮಗೆ ಇದನ್ನ ಅಪ್ಲೈ ಮಾಡೋಕ್ಕೆ ಸ್ಕೀಮು ಅಪ್ಲಿಕೇಶನ್ದು ಇದು ಹೇಗೆ ಎಲ್ಲ ಪ್ರತಿಯೊಂದು ನಿಮಗೆ ಸಿಗುತ್ತೆ. ಆ ವರ್ಷ ಅಪ್ಲೈ ಮಾಡಿದರೆ ಆ ವರ್ಷದಲ್ಲಿ ನಿಮಗೆ ಏನಾದ್ರು ಇದಾಗಿ ಪ್ರಾಬ್ಲಮ್ ಆಗಿದ್ದರೆ ನಿಮಗೆ ಗ್ಯಾರಂಟಿ ಈ ವರ್ಷ ₹65,000 ನಿಮಗೆ ಇನ್ಶೂರೆನ್ಸ್ ಕಂಪ್ನಿಗಳಿಂದ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಸ್ಮಾಲ್ ಇನ್ಫಾರ್ಮೇಷನ್ನು, ಇದ್ರ ಬಗ್ಗೆ, ಸ್ಕೀಮ್ ಬಗ್ಗೆ, ಹೇಗೆ ಇದ್ರ ಬೆನಿಫಿಟ್ಸ್ ಏನು, ಆಫ್ಲೈನ್ ನೀವು ಹೇಗೆ ಅಪ್ಲೈ ಮಾಡ್ಕೊಳೋದು, ಹೇಗೆ ಅರ್ಜಿ ಸಲ್ಲಿಸು, ಏನೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ಡು, ಯಾರ್ಯಾರು ಎಲಿಜಿಬಿಲಿಟಿ ಇದ್ದಾರೆ ಅನ್ನೋ ಪ್ರತಿಯೊಂದು ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಪ್ರತಿಯೊಬ್ಬರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನಾನು ಒಳ್ಳೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್.